ಬಿಗ್ ಜೆ ಟಿವಿಗೆ ಎಲ್ಲ ವೀಕ್ಷಕರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುವಳಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಿಷಯ ಹವ್ವಳ ಪ್ರಾಪಂಚಿಕ ಜೀವಿತ ಎಂಬುದಾಗಿ ಸತ್ಯವೇದವು ತಿಳಿಸುತ್ತದೆ. ಆದಿಕಾಂಡ 2ನೇ ಅಧ್ಯಾಯ 2ನೇ ವಚನ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು. ದೇವರು 7 ದಿನಗಳಲ್ಲಿ 6 ದಿನಗಳು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡು ಆ ದಿನವನ್ನು ಪರಿಶುದ್ಧ ದಿನವನ್ನಾಗಿ ಆಶೀರ್ವದಿಸಿದನು. ದೇವರು 6ನೇ ದಿನದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ನೆಲದ ಮಣ್ಣಿನಿಂದ ಮನುಷ್ಯನ ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವಂತಹ ಪ್ರಾಣಿಯಾದನು. ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಮನುಷ್ಯನ ದೇವರು ಸೃಷ್ಟಿ ಮಾಡಿದನು. ಆ ಮನುಷ್ಯನಿಗೆ ದೇವರು ಗಾಢನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದು ಆ ಸ್ಥಳವನ್ನು ಮಾಂಸದ ಮುಚ್ಚಿ ಮನುಷ್ಯನಿಂದ ತೆಗೆದ ಎಲುಬನ್ನು ಸ್ತ್ರೀಯನ್ನಾಗಿ ಮಾಡಿ ಆಕೆಯನ್ನು ಆ ಮನುಷ್ಯ ಬಳಿಗೆ ತಂದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಮನುಷ್ಯನಿಗೆ ದೇವರು ಆದಾಮ ಎಂಬುದಾಗಿ ಹೆಸರಿಟ್ಟನು. ಆ ಸ್ತ್ರೀಗೆ ಅವ್ವ ಎಂಬುದಾಗಿ ದೇವರು ಹೆಸರನ್ನು ಇಟ್ಟನು. ಆದರೆ ದೇವರು ಆದಾಮ ಅವಳನ್ನು ದೇವರು ಏದೇನು ತೋಟದಲ್ಲಿ ಇಟ್ಟು ಆ ತೋಟವನ್ನು ಕಾಯುವುದಕ್ಕೂ ಆ ತೋಟದಲ್ಲಿ ವ್ಯವಸಾಯ ಮಾಡಿ ಜೀವನ ಸಾಗಿಸುವುದಕ್ಕೂ ದೇವರು ಆ ತೋಟದಲ್ಲಿ ಅವರನ್ನು ಇಟ್ಟನು. ಆದರೆ ಯೆಹೋವ ದೇವರು ಆ ಮನುಷ್ಯನಿಗೆ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದನು. ಏನೆಂಬುದಾಗಿ ನೋಡುವಾಗ, ನೀನು ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ದೇವರು ಅಪ್ಪಣೆ ಕೊಟ್ಟಿದ್ದನು. ಆ ಮರ ಯಾವುದಾಗಿತ್ತು ಎಂಬುದಾಗಿ ನೋಡುವಾಗ ಜೀವದಾಯಕ ವೃಕ್ಷವಾಗಿತ್ತು, ಅಥವಾ ಆ ಮರಕ್ಕೆ ಜೀವವೃಕ್ಷ ಎಂಬುದಾಗಿ ಹೆಸರುಂಟು. ದೇವರಿಗೆ ಸ್ತೋತ್ರ. ಆದರೆ ಇಲ್ಲಿ ನೋಡ್ತಾ ಇದ್ದೇವೆ, ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ ಬರುವಾಗ ದೇವರು ಉಂಟು ಮಾಡಿದ ಈ ಭೂಜಂತುಗಳಲ್ಲಿ ಸರ್ಪ ಏನಾಗಿತ್ತು? ಅದು ಕುಯುಕ್ತಿ ಉಳ್ಳಂಥ ಸರ್ಪವಾಗಿತ್ತು. ಆ ಸರ್ಪವು ಅಂದರೆ ಸೈತಾನನಾಗಿದ್ದಾನೆ. ಆ ಸೈತಾನ ಸ್ತ್ರೀಯ ಬಳಿಗೆ ಬಂದು, ಏನವ್ವ, ಯಾವ ಮರದ ಹಣ್ಣನ್ನು ತಿಂತಾ ಇದೆಯಾ ಎಂಬುದಾಗಿ ದೇವರು ಹೇಳಿದ ನಿಜವೋ ಎಂದು ಕೇಳಲು ಅವಳು ಸೈತಾನಿಗೆ ಹೇಳಿದಳು, ಹೌದು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಮರದ ಹಣ್ಣನ್ನು ತಿನ್ನಲೂಬಾರದು, ಮುಟ್ಟಲೂಬಾರದು, ತಿಂದರೆ ಸಾಯುವಿರಿ ಎಂಬುದಾಗಿ ದೇವರು ಹೇಳಿದ್ದಾನೆಂಬುದಾಗಿ ಅವಳು ಸೈತಾನ ಮುಂದೆ ಸುಳ್ಳು ಹೇಳಿದಳು. ಅದೇ ರೀತಿ ಸರ್ಪವು ಸ್ತ್ರೀಯನ್ನು ವಂಚಿಸಿತು. ಹೇಗೆಂಬುದಾಗಿ ನೋಡುವಾಗ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣುಗಳನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತದೆ, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಅರಿವು ಉಂಟಾಗಿ ದೇವರಂತೆ ಆಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂದು ಹೇಳಿ ಅವುಗಳನ್ನು ಸೈತಾನ ವಂಚಿಸಿದನು. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ ಹೇಳ್ತದೆ ಏನೆಂಬುದಾಗಿ, ಸೈತಾನನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆಂಬುದಾಗಿ. ಆ ಸುಳ್ಳಿಗೆ ಮೂಲ ಪುರುಷನಾದಂಥ ಸೈತಾನ ಮಾತನ್ನು ಕೇಳಿ ಆದಾಮ ಅವರು ಏನು ಮಾಡಿದರು? ಅವರು ಶೋಧನೆಗೆ ಒಳಗಾದರು. ಆದರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ 6ನೇ ವಚನ ಹೇಳ್ತದೆ, ಆ ಸ್ತ್ರೀ ಆ ಮರದ ಹಣ್ಣು ತಿನ್ನುವುದಕ್ಕೆ ಆಕೆಗೆ ಉತ್ತಮವಾಗಿ ಕಂಡಿತು ಮತ್ತು ರಮ್ಯವಾಗಿ ಕಂಡಿತು. ಅದು ಜ್ಞಾನೋದಯಕ್ಕೆ ಅದು ಬೇಕೆಂಬುದಾದಂಥ ಮನಸ್ಸು ಬರುವ ಹಾಗೆ ಸೈತಾನನು ಅವಳನ್ನು ಪ್ರೇರೇಪಿಸಿ, ಅಲ್ಲಿ ನೋಡ್ತೇವೆ, ಆ ಹಣ್ಣನ್ನು ತಿಂದಳೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಂಗಡ ಇದ್ದ ಗಂಡನಿಗೂ ಸಮೇತ ಆ ಹಣ್ಣನ್ನು ಕೊಟ್ಟಳು. ಅವನು ಸಹ ತಿಂದನು. ತಿನ್ನಬಾರದು ಹೇಳಿದ ಮರದ ಹಣ್ಣನ್ನು ತಿಂದು ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡಿದರು. ಅವಳು ದೇವರ ಮುಂದೆ ಸುಳ್ಳು ಹೇಳಿದಳು ಮತ್ತು ದೇವರ ಮುಂದೆ ಪಾಪಿಯಾದಳು. ಲೋಕದಲ್ಲಿರುವಂಥ ಈ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಇದು ದೇವರಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದಂಥ ಪಾಪಗಳಾಗಿದೆ. ದೇವರ ವಾಕ್ಯ ಹೇಳ್ತದೆ 1 ತಿಮೋಥಿ 2ನೇ ಅಧ್ಯಾಯ 14ನೇ ವಚನ ಓದುವಾಗ, ಸ್ತ್ರೀಯು ಸೈತಾನ್ನ ವಂಚನೆಗೆ ಒಳಬಿದ್ದು ದೇವರಿಗೆ ಅಪರಾಧಿಯಾದಳು. ಈ ಲೋಕದ ಪಾಪಗಳು ಸಂಪೂರ್ಣವಾಗಿ ಮನುಷ್ಯನ ಸ್ವಭಾವವನ್ನು ಏನು ಮಾಡ್ತದೆ? ಲೋಕದ ಪಾಪದ ಕಡೆಗೆ ಎಳ್ಕೊಂಡು ಹೋಗ್ತದೆ. ಪಾಪ ಅಂದರೆ ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆಯುವುದು, ದೇವರ ವಾಕ್ಯಗಳಿಗೆ ತಿರುಗಿ ಬೀಳುವುದು, ದೇವರ ಚಿತ್ತವನ್ನು ವಿರೋಧಿಸಿ ನಡೆಯುವಂಥದ್ದು, ಇದೆಲ್ಲ ಲೋಕದ ಪಾಪಗಳಾಗಿದೆ. ನೀತಿಗೆ ವಿರುದ್ಧವಾದ ಎಲ್ಲ ಪಾಪ ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ದೇವರಿಗೆ ಸ್ತೋತ್ರ. ಆದರೆ ಲೋಕದಲ್ಲಿರುವ ಈ ಶರೀರದ ಆಶೆಯನ್ನು ಏನು ಮಾಡಬಾರ್ದು? ನಾವು ಪ್ರೀತಿಸಬಾರದು.
ಆಶೆಯು ಹೆಚ್ಚಾಗಿ ಏನು ಮಾಡ್ತದೆ, ಪಾಪವನ್ನು ಇರ್ತದೆ. ಪಾಪವು ಮನುಷ್ಯನಲ್ಲಿ ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಶರೀರದ ಆಶೆಯನ್ನು ಪ್ರೀತಿಸಿದರೆ ದೇವರ ಪ್ರೀತಿಯನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. ದೇವರಿಗೆ ಸ್ತೋತ್ರ. ಹೌದು, ನೋಡ್ತೇವೆ ಈ ಲೋಕದ ಶರೀರದ ಆಶೆನ ಮನುಷ್ಯನು ನಾವು ಪ್ರೀತಿ ಮಾಡಬಾರ್ದು. ಶರೀರದ ಆಶೆ ನಾವು ಪ್ರೀತಿ ಮಾಡಿದರೆ ಈ ಲೋಕ ಪಾಪವು ಮನುಷ್ಯನ ಅಂಟಿಕೊಳ್ಳುತ್ತದೆ. ಅಂಟಿಕೊಂಡು ಅದು ಏನಾಗ್ತದೆ, ಮನುಷ್ಯನನ್ನು ಮರಣಕ್ಕೆ ಎಳ್ಕೊಂಡು ಹೋಗ್ತದೆ. ಅದು ಮನುಷ್ಯನ ಪ್ರೀತಿ ಏನಾಗ್ತದೆ, ಲೋಕದಲ್ಲಿ ಬಿದ್ದು ದೇವರ ಪ್ರೀತಿಯನ್ನು ಕಳ್ಕೊಳ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ಆದ ಕಾರಣ ದೇವರ ಪ್ರೀತಿಯನ್ನು ಕಳ್ಕೊಳ್ಳದೆ ದೇವರ ಪ್ರೀತಿಯನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನನ್ನು ನಂಬಬೇಕು. ಯೇಸು ಕ್ರಿಸ್ತನ ನಂಬಿದರೆ ನಿಮ್ಮ ಪಾಪಗಳು ಪರಿಹಾರ ಆಗ್ತದೆ. ಯೇಸುವಿನ ಪ್ರೀತಿಯನ್ನು ಕಂಡುಕೊಳ್ಳುವುದಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ಎರಡನೇದಾಗಿ ನೋಡುವಾಗ ಲೋಕದಲ್ಲಿನ ಕಣ್ಣಿನ ಆಶೆ ನಾವು ಪ್ರೀತಿ ಮಾಡಬಾರ್ದು. ಲೋಕದ ಕಣ್ಣಿನ ಆಶೆ ಪ್ರೀತಿ ಮಾಡಿದರೆ ಮತ್ತಾಯನ ಬರೆದ ಸುವಾರ್ತೆ ನೋಡ್ತೇವೆ 4ನೇ ಅಧ್ಯಾಯ 9 ಮತ್ತು 10ನೇ ವಚನ ಓದ್ತೇವೆ. ಸೈತಾನನು ಯೇಸು ಸ್ವಾಮಿಯನ್ನು ಶೋಧಿಸಲು ಬಂದಾಗ ಯೇಸು ಸೈತಾನನ್ನು ಓಡಿಸಿದನು. ಹಾಲೆಲೂಯಾ. ಅದೇ ರೀತಿ ದೇವರ ವಾಕ್ಯನ ಕೇಳ್ತಿರುವಂಥ ವೀಕ್ಷಕರೇ, ಏನು ಮಾಡಬೇಕು, ನಾವು ನೋಡುವಾಗ ಸೈತಾನನ್ನು ನಾವೇನು ಮಾಡಬೇಕು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಓಡಿಸುವರಾಗಿರಬೇಕು. ಸೈತಾನನು ಈ ಪ್ರಪಂಚ ಎಲ್ಲ ವೈಭವ ಯೇಸು ಸ್ವಾಮಿಗೆ ತೋರಿಸಿ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಸಾಕು, ನಾನು ಇದೆಲ್ಲ ನಿನಗೆ ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿಗೆ ಸೈತಾನ ಹೇಳಿದ. ಆದರೆ ಯೇಸು ಸ್ವಾಮಿ ಒಂದೇ ಒಂದು ಮಾತ್ರ, ಸೈತಾನನೇ ನೀನು ತೊಲಗಿ ಹೋಗೆಂಬುದಾಗಿ ಯೇಸು ಸ್ವಾಮಿ ಗದರಿಸಿದನು. ಯೇಸು ಸ್ವಾಮಿ ಶಿಷ್ಯರಿಗೆ ಶೋಧನೆಗೆ ಒಳಗಾದ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ದೇವರಿಗೆ ಸ್ತೋತ್ರ. ಅದೇ ರೀತಿ ನೋಡ್ತೀವಿ, ಲೋಕದಲ್ಲಿ ಸೈತಾನೊಬ್ಬನಿದ್ದಾನೆ, ಆತನ ಅಧಿಪತಿ ಲೋಕಕ್ಕೆ. ಆತನು ತಂತ್ರೋಪಾಯಗಳು ಬಹಳವಾಗಿ ಲೋಕದಲ್ಲಿ ನಡೆಯುತ್ತಿರುವಾಗ ಆ ತಂತ್ರೋಪಾಯಗಳಿಗೆ ಬಿದ್ದು ಹೋಗದೆ ದೇವರ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ನಾವು ಈ ಲೋಕದಲ್ಲಿ ಮನುಷ್ಯನ ಜೀವಿಸಬೇಕು. ದೇವರ ವಾಕ್ಯ ಹೇಳ್ತದೆ, ಸೈತಾನಿಗೆ ಅವಕಾಶ ಕೊಡಬಾರದು, ದಾಸತ್ವದಲ್ಲಿ ಇರಬಾರದು. ಯಾಕಂದರೆ ನಾವು ಯೇಸುವಿನ ಮಕ್ಕಳಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬ ಮನುಷ್ಯನು ದೇವರ ಮುಂದೆ ಸಿದ್ಧರಾಗಬೇಕು. ಲೋಕದ ಬದುಕು ಬಾಳಿನ ಡಂಬ ಇರಬಾರ್ದು. ಲೋಕದಲ್ಲಿ ನಾವು ಬದುಕು ಬಾಳಿನ ಡಂಬವನ್ನು ಆಶಿಸಬಾರದು. ಅಂದರೆ ಅದು ಶಾರೀರಿಕ ಬದುಕನ್ನು ಪ್ರೀತಿಸುವಂಥ ಕಾರ್ಯವಾಗಿದೆ. ಶಾರೀರಿಕ ಬದುಕನ್ನು ನಾವು ಪ್ರೀತಿಸಬಾರದು. ಬದುಕು ಬಾಳಿನ ಡಂಬ ಇದು ಲೋಕದಲ್ಲಿ ಒಂದು ಲೋಭವಾಗಿದೆ. ಗಲಾತಿ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ ಓದುತ್ತೇವೆ, ಈ ಲೋಕದ ಜಾರತ್ವವನ್ನು ನಾವು ಪ್ರೀತಿ ಮಾಡಬಾರದು. ಜಾರತ್ವ ಎಂಬುದಾಗಿ ನೋಡುವಾಗ ದುಶ್ಚಟ, ದುಂದೌತಣ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಸಿಟ್ಟು, ಭಿನ್ನಮತ, ಮತ್ಸರ, ಕುಡುಕತನ, ಇವೆಲ್ಲವನ್ನು ಈ ಶರೀರ ಭಾವದ ಕರ್ಮಗಳನ್ನು ನಡೆಸುವಂಥವರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಪ್ರಿಯರೇ, ದೇವರಿಗೆ ಸ್ತೋತ್ರ. ಯೇಸುಸ್ವಾಮಿ ಈ ಲೋಕದಲ್ಲಿರುವಾಗ ಒಂದು ಸಾಮ್ಯವನ್ನು ಯೇಸುಸ್ವಾಮಿ ಹೇಳಿದರು. ಏನೆಂಬುದಾಗಿ ನೋಡುವಾಗ, ಒಬ್ಬ ಐಶ್ವರ್ಯವಂತನ ಭೂಮಿಯು ಏನಾಗ್ತದೆ, ಚೆನ್ನಾಗಿ ಬೆಳೆಯಿತು. ಅದು ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ನೋಡುವಾಗ ಒಬ್ಬ ಮನುಷ್ಯನ ಐಶ್ವರ್ಯ ಏನಾಯಿತು, ಅದು ಚೆನ್ನಾಗಿ ಬೆಳೀತಾ ಇತ್ತು. ಅವನು ಬೆಳೆಯನ್ನು ಬೆಳೆಯನ್ನು ಇಟ್ಟುಕೊಳ್ಳಿಕ್ಕೆ ಸ್ಥಳವು ಅವನಿಗೆ ಸಾಲದೆ ಹೋದಾಗ ಆತನು ಏನು ಮಾಡಿದ, ಕಣಜಗಳನ್ನು ಕೀಳಿಸಿ ದೊಡ್ಡ ಕಣಜಗಳನ್ನು ಕಟ್ಟಿಸಿದನು. ಎಲ್ಲ ದವಸ ಧಾನ್ಯಗಳನ್ನು ತುಂಬಿಟ್ಟುಕೊಂಡು ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು. ಏನೆಂಬುದಾಗಿ, ದೊಡ್ಡ ಶ್ರೀಮಂತನಾದಾಗ ತನ್ನ ಮನಸ್ಸಲ್ಲಿ ಅಂದುಕೊಂಡ ಏನೆಂಬುದಾಗಿ, ಜೀವಾತ್ಮವೇ, ಬೇಕಾದಷ್ಟು ಸರಕು ನನ್ನಲ್ಲಿವೆ, ವಿಶ್ರಮಿಸು, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳಿದನು. ದೇವರು ಅವನಿಗೆ, ಆ ಶ್ರೀಮಂತನಿಗೆ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ಈ ರಾತ್ರಿ ವೇಳೆಯಲ್ಲಿ ನಿನ್ನ ಪ್ರಾಣವನ್ನು ಕೇಳುವುದಾದರೆ ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ನಾನು ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ದೇವರು ಅವನನ್ನು ಪ್ರಶ್ನಿಸಿದನು. ದೇವರಿಗೆ ಸ್ತೋತ್ರ. ದೇವರ ಮಕ್ಕಳೇ, ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೆ ಹೋದರೆ ಬುದ್ಧಿಹೀನ ಮನುಷ್ಯನ ಹಾಗೆ ಮನುಷ್ಯನು ಈ ಪ್ರಪಂಚದಲ್ಲಿ ಜೀವಿಸ್ತಾನೆ. ಆದುದರಿಂದ ದೇವರಲ್ಲಿ ಏನಾಗಿರಬೇಕು, ಭಯಭಕ್ತಿ ಉಳ್ಳವರಾಗಿದ್ದು ದೇವರ ಕಾರ್ಯಗಳನ್ನು ಮಾಡುವುದರಲ್ಲಿ ನಾವೇನಾಗಿರಬೇಕು, ಬಿದ್ದು ಹೋಗದೆ ಆಸಕ್ತಿ ಉಳ್ಳವರಾಗಿ ದೇವರ ಕಾರ್ಯಗಳನ್ನು ಮಾಡಬೇಕು. ಕ್ರಿಸ್ತನಿಗಾಗಿ ನಾವು ಪರಿಶುದ್ಧರಾಗಿ ಜೀವಿಸಬೇಕು.
ದೇವರ ಕಾರ್ಯವನ್ನು ಪರಿಶುದ್ಧರಾಗಿ ನಾವು ನಡೆಸಿಕೊಂಡು ಹೋಗುತ್ತಿರುವಾಗ, ಪರಿಶುದ್ಧರಾಗಿ ನಾವು ಸಾಕ್ಷಿಗಳಾಗಿ ನಿಂತುಕೊಳ್ಳುವಾಗ ಪರಲೋಕ ರಾಜ್ಯ ನಮಗೋಸ್ಕರವಾಗಿ ತೆರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಆದ ಕಾರಣ ಯೇಸು ಸ್ವಾಮಿ ಮಕ್ಕಳಾಗಿ ನಾವು ರಕ್ಷಣೆ ಹೊಂದಬೇಕು, ದೀಕ್ಷಾಸ್ನಾನ ತೆಗೆದುಕೊಳ್ಬೇಕು, ಅಭಿಷೇಕ ಹೊಂದಬೇಕು. ದೇವರ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಅಲ್ಲಿ ನೋಡ್ತೇವೆ, ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಓದ್ತೇವೆ, ದೇವರಿಗೆ ಸ್ತೋತ್ರ ಏನೆಂಬುದಾಗಿ, ಯೇಸುವೆ ಕರ್ತನೆಂಬುದಾಗಿ ಬಾಯಿಂದ ಅರಿಕೆ ಮಾಡಬೇಕು. ದೇವರು ಆತನ ಸತ್ತವರೊಳಗಿಂದ ಎಬ್ಬಿಸಿದ ಹೃದಯದಿಂದ ನಂಬಬೇಕು. ಆಗ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಸಿಗ್ತದೆ, ನಿಮ್ಮ ಆತ್ಮಕ್ಕೆ ರಕ್ಷಣೆ ಸಿಗುತ್ತದೆ. ಹೃದಯ ನಂಬುವುದರ ಮೂಲಕವಾಗಿ ನೀತಿ ದೊರಕುತ್ತದೆ. ಬಾಯಿಂದ ಅರಿಕೆ ಮಾಡೋದ್ರ ಮೂಲಕವಾಗಿ ರಕ್ಷಣೆ ಉಂಟಾಗುತ್ತದೆ. ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಆ ಶಿಲುಬೆಗೆ ಏರಿಸಲ್ಪಟ್ಟನು. ಪ್ರಿಯರೇ, ನಮ್ಮ ಪಾಪಗಳನ್ನು, ಶಾಪಗಳನ್ನು ಆತನು ಹೊತ್ತುಕೊಂಡನು. ಆತನ ಪವಿತ್ರವಾದ ಪ್ರಾಣ ನಮಗೋಸ್ಕರವಾಗಿ ಆತನು ಕೊಟ್ಟನು. ದೇವರಿಗೆ ಸ್ತೋತ್ರ. ಆತನು ಹೇಳಿದನು ಏನೆಂಬುದಾಗಿ, ಈ ಲೋಕದಲ್ಲಿ ನಾನು 3ನೇ ದಿನದಲ್ಲಿ ಎದ್ದು ಬಂದು ಪಾತಾಳವನ್ನು ಜಯಿಸಿ ಇದನೆಂಬುದಾಗಿ. ದೇವರಿಗೆ ಸ್ತೋತ್ರ. ಆ ಪಾತಾಳವನ್ನು ಜಯಿಸಿದ ಕಾರಣ ಈ ಲೋಕದ ಪ್ರತಿಯೊಂದು ಮನುಷ್ಯನಿಗೇನಾಯಿತು? ಪಾಪದ ಬಿಡುಗಡೆನ ಯೇಸು ಸ್ವಾಮಿ ಕೊಟ್ಟನು. ತನ್ನ ಪರಿಶುದ್ಧವಾದ ಪ್ರಾಣವನ್ನು ಕೊಟ್ಟನು. ತನ್ನ ರಕ್ತವನ್ನು ಸುರಿಸಿ ಈ ಲೋಕದ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಆತನು ಸುರಿಸಿ, ಆ ದೇವರಿಗೆ ಸ್ತೋತ್ರ, ತನ್ನ ಪ್ರಾಣವನ್ನು ಕೊಟ್ಟಿದ ಮೂಲಕವಾಗಿ ದೇವರ ವಾಕ್ಯ ಹೇಳ್ತದೆ, ನೀನು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವಾಗ ಆತನು ತನ್ನ ಪರಿಶುದ್ಧವಾದ ರಕ್ತ ಮೂಲಕವಾಗಿ ನನ್ನನ್ನು ತೊಳೆದು ಶುದ್ಧ ಮಾಡುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, 1 ಯೋಹಾನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 7ನೇ ವಚನ ತಿಳಿಸ್ತದೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೀವು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸುವನಾಗಿದ್ದಾನೆ. ನೀವು ನಿಮ್ಮ ಕುಟುಂಬದ ಏನೇ ಸಮಸ್ಯೆಗಳಾಗಿರ್ಬೋದು, ಯೇಸುವನ್ನು ನಂಬುವುದಾದರೆ ಯೇಸು ಸ್ವಾಮಿ ನಿಮ್ಮ ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರಕನಾಗಿದ್ದಾನೆ. ನೀವು ಯೇಸುವನ್ನು ನಂಬುವುದಾದರೆ ಆತ ನಿಮ್ಮ ಕುಟುಂಬಕ್ಕೆ ಸಂತೋಷ ಕೊಡ್ತಾನೆ, ಸಮಾಧಾನ ಕೊಡುವನಾಗಿದ್ದಾನೆ, ನಿಮ್ಮ ಆತ್ಮಕ್ಕೆ ರಕ್ಷಣೆಯನ್ನು ಕೊಡುವನಾಗಿದ್ದಾನೆ. ಯೇಸುವನ್ನು ನೀವು ಸ್ವೀಕರಿಸಿಕೊಳ್ಳಿರಿ, ಆಗ ಯೇಸು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವನಾಗಿದ್ದಾನೆ. ಆತನು ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತಾನೆ. ನಿಮ್ಮನ್ನು ಆತನು ಸಂತೈಸುವ ದೇವರಾಗಿದ್ದಾನೆ, ಬಲಪಡಿಸುವ ದೇವರಾಗಿದ್ದಾನೆ. ಹಿಂದೆ ಯೇಸುವಿನ ಬಳಿಗೆ ಬನ್ನಿರಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಯೇಸು ಸ್ವಾಮಿ ಕೇಳುವನಾಗಿದ್ದಾನೆ. ಯೇಸು ಸ್ವಾಮಿ ನಮಗೋಸ್ಕರವಾಗಿ ಪರಲೋಕದಲ್ಲಿ ಜೀವಿಸ್ತಾ ಇದ್ದಾನೆ. ಆತನು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ದೇವರು ಈ ಎಲ್ಲ ಮಾತುಗಳನ್ನು ಮೂಲಕವಾಗಿ ದೇವರು ನಿಮ್ಮನ್ನು ಸಂತೈಸುವನಾಗಿದ್ದಾನೆ, ನಿಮ್ಮನ್ನು ಬಲಪಡಿಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರಿಗೆ ಮಾತುಗಳನ್ನು ಕೇಳಿದಂಥ ಎಲ್ಲ ಪ್ರಿಯರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ತಿಳಿಸುತ್ತಾ, ಪ್ರೀತಿ ಸ್ವರೂಪನಾದಂಥ ತಂದೆಯಾದ ದೇವರೇ, ನಿಮ್ಮ ಪವಿತ್ರವಾದ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ದೇವರ ಮಕ್ಕಳಾದಂಥ ನಾವು ಕೇಳುವ ದೇವರ ವಾಕ್ಯವನ್ನು ಕೇಳಿದಂಥ ಎಲ್ಲ ಪ್ರಿಯರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಎಲ್ಲ ಪ್ರಿಯರನ್ನ ಆಶೀರ್ವದಿಸು, ಅವರ ಕುಟುಂಬ ಜೀವಿತನ ಆಶೀರ್ವದಿಸು. ಜೀವಳ ವಾಕ್ಯವನ್ನು ಕೇಳಿದ್ದಾರೆ, ಆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕೆ ಎಲ್ಲ ಪ್ರಿಯರಿಗೆ ಸಹಾಯ ಮಾಡು. ಅವರ ಕುಟುಂಬ ಜೀವಿತನ ಆಶೀರ್ವದಿಸು. ಕುಟುಂಬದ ಸಂತೋಷ, ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡು. ಪ್ರಾರ್ಥನೆ ಎಲ್ಲವನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ತೇನೆ ತಂದೆಯೇ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ತಲುಪದ ಊರು ಇರಲೇಬಾರದು,
ಬೆಲೆಯೂ ಇಲ್ಲದ ಗ್ರಾಮ ಇರಬಾರದು.